भयाद्रणादुपरतं मौस्यन्ते त्वां महारथाः येषां च त्वं बहुमतो भूत्वा यास्यसि लाघवम् ಭಯಾದ್ರಣಾದುಪರತಂ. ಈ ಚರಣದಲ್ಲಿ ಒಂದೇ ಒಂದು ಆಘಾತ ಇದೆ, ಗಮನ ಕೊಡಬೇಕು. ಭಯನಲ್ಲಿ ಯಾ ದೀರ್ಘ ಬಂದು ನಂತರ ಆಘಾತ. ಭಯಾದ್ರಣಾದುಪರತಂ ಭಯಾದ್ರಣಾದುಪರತಂ ಮೌಸ್ಯಂತೆ ತ್ವಾಂ. ಮ ನಂತರ ಬಂದಿರೋ ಅನುಸ್ವಾರದ ಉಚ್ಚಾರಣೆ ಬಾಯಿ ಮತ್ತು ಮೂಗಿನಿಂದ ಹೇಳುವ ಅವ ರೀತಿ ಇಲ್ಲಿ ಬರಬೇಕು. ಮೌಸ್ಯಂತೆ ಮೌಸ್ಯಂತೆ ತ್ವಾಂ ತೇ ತ್ವಾಂ. ತೇ ದೀರ್ಘ ಬಂದು ನಂತರ ಆಘಾತ, ಮುಂದೆ ತ್ವಾ ಬಂದ ಕಾರಣ ಮೌಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಚ ತ್ವಂ ಬಹುಮತೋ ಯೇಷಾಂ ಚ ತ್ವಂ. ಯೇಷಾ ಎರಡು ದೀರ್ಘ, ಮೂರ್ಧನ್ಯ ಶ ಆಕಾರದೊಂದಿಗೆ ದೀರ್ಘ ಇದೆ. ಅದರ ನಂತರ ಬಂದಿರೋ ಅನುಸ್ವಾರ ಉಚ್ಚಾರಣೆ ನೋಡಿ, ಅದರದ್ದು ಚ ವರ್ಗದ ಅನುನಾಸಿಕದ ರೀತಿ ಬರಬೇಕು, ಮುಂದೆ ಚ ಬಂದ ಕಾರಣ. ಯೇಷಾಂ ಚ ತ್ವಂ ಚ ತ್ವಂ. ಚ ಮೇಲೆ ಆಘಾತ, ಮುಂದೆ ತ್ವ ಬಂದಿದೆ, ಅದಕ್ಕಾಗಿ ಚ ತ್ವಂ ಬಹುಮತೋ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಭೂತ್ವಾ ಎರಡು ದೀರ್ಘ, ಯಾಸ್ಯಸಿ ಯಾಸ್ಯಸಿ ಲಾಘವಂ ಲಾಘವಂ. ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. ಭಯಾದ್ರಣಾದುಪರತಂ ಮೌಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ರ